ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಉದ್ಯೋಗ ಸಂಕಲ್ಪ ಕಾರ್ಯಾಗಾರದಲ್ಲಿ ಬದುಕು ಕಟ್ಟಿ ಇದರ ಜೊತೆಗೆ ನಡೆಸೋದಕ್ಕೆ ಒಂದು ಸಣ್ಣ ಸೇನಾ ತರಬೇತಿ ಸಂಸ್ಥೆಯನ್ನು ಸರ್ಕಾರ ನಡೆಸಿ ನಮ್ಮ ಪರಿಸರದಲ್ಲಿರುವಂಥ 165 ಜನ ಸೇನೆಗೆ ಸೇರ್ತಾರೆ, ಅಗ್ನಿಗೆ ಸೇರ್ತಾರೆ ಅಂದರೆ ಬಹಳ ದೊಡ್ಡ ಸುದ್ದಿಯಾಗಿ ನಾವು ಕಂಡುಬರುತ್ತೆ ಈ ರಾಜ್ಯದಲ್ಲಿ. ಹಾಗಾಗಿ ತರಬೇತಿ ಅವಶ್ಯಕತೆಗಳು ಅನಿವಾರ್ಯತೆ ಇರುತ್ತೆ. ಎಂಥ ಪ್ರಶ್ನೆಗಳು ಬರ್ಬೋದು ಅಂತಲೂ ತಿಳ್ಕೊಳ್ಬೇಕು. ಆ ಪ್ರಶ್ನೆಗಳು ಏನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ಅನುಭವಗಳನ್ನು ಹೆಚ್ಚು ಮಾಡಿಕೊಂಡು ಅತ್ಯಂತ ಆತ್ಮವಿಶ್ವಾಸದಿಂದ ಈ ತರಬೇತಿಯನ್ನು ಪಡೆದು ನಂತರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಪರಿಣಾಮ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋದು. ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಬಯಸಿರ್ತೀವಿ, ಇನ್ಯಾರೋ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಬಯಸಿರ್ತೀವಿ, ಇನ್ಯಾರೋ IAS KAS ಮಾಡಬೇಕು ಅಂತ ಬಯಸಿರ್ತೀವಿ. ಅದಾಗದೇ ಇದ್ದಾಗ ಅಥವಾ ಯಾವ್ದಾದ್ರು ಒಂದು ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ ಬಯಸಿರ್ತೀವಿ. ಅದಾಗದೇ ಇದ್ದಾಗ ಸ್ವಾಭಾವಿಕವಾಗಿ ಆ ಕ್ಷಣಕ್ಕೆ ನಮಗೆ ನಿರಾಸೆ ಆಗುತ್ತೆ. ಆ ಕ್ಷಣದ ನಿರಾಸೆ ಬದುಕಿನ ಅವಕಾಶಗಳ ಬಾಗಿಲೆಲ್ಲ ಬಂದಾಗಿದೆ ಅಂತ ಭಾವಿಸೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಮೊನ್ನೆ ಏನು ನಮ್ಮ ಇತ್ತೀಚೆಗೆ ಕಾಲ್ ಆಯಿತು, ಇಡೀ ರಾಜ್ಯದಲ್ಲಿ ಸುಮಾರು 2,000 ಪೋಸ್ಟ್ಗಳಿಗೆ 5.5 ಲಕ್ಷ ಅಪ್ಲಿಕೇಶನ್ಗಳು ಬಂದಿದೆ. ಸೊ ಪಾಸ್ ಬಂದವರೆಲ್ಲ ಅಥವಾ ಅಟೆಂಪ್ಟ್ ಮಾಡೋರೆಲ್ಲ ಪಾಸ್ ಆಗ್ತಾರೆ ಅನ್ನೋದಲ್ಲ. ಆಬ್ವಿಯಸ್ಲಿ ಕಾಂಪಿಟೇಷನ್ ಇಸ್ ವೆರಿ ಹೈ. ಬಟ್ ಈ ಎಕ್ಸಾಮ್ ಯಾಕೆ ತೊಗೊಳ್ಬೇಕು ಅಂದರೆ, ನಾನು ಹೇಳ್ದಂಗೆ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ನಿಮಗೆ ಗೊತ್ತಾದರೆ ನಾಳೆ ಕಾರ್ಡ್ನಲ್ಲಿ ಬಿಟ್ಟರು ಬರುತ್ತೀರ. ಎಕ್ಸಿಬಿಷನಲ್ಲಿ ತೋರಿಸಾಗನೇ ಅವ್ರಿಗೆ ಅರ್ಥ ಆಗುತ್ತೆ ಏನಿದೆ ಫುಡ್ ಅಂದರೆ ಏನು ಅಂತ. ಇವತ್ತಿಂದೆಲ್ಲ ಏನಾಗುತ್ತೆ ಅಂದರೆ ಅವರು ದಿನಸಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಲ್ಲ, ಏನಿದ್ರು ಆನ್ಲೈನ್ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಫುಡ್ ರೆಡಿಯಾಗಿ ಬರ್ತದೆ, ಇಲ್ಲಾಂದರೆ ಬ್ಲಿಂಕಿಟಲ್ಲಿ ಮಾಡ್ತಾರೆ. ಬಟ್ ಅವ್ರಿಗೆ ಎಲ್ಲೂ ಗೊತ್ತಿಲ್ಲ ಅಕ್ಕಿಯಲ್ಲಿ ಬೆಳೀತಾರೆ, ದಿನಸಿ ಇದನ್ನು ದವನೆ ಇದನ್ನೆಲ್ಲ ಎಲ್ಲೆಲ್ಲ ಆಗುತ್ತೆ ಅಂತ ಗೊತ್ತೇ ಇಲ್ಲ. ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಮಕ್ಕಳುಗಳನ್ನ ಕರ್ಕೊಂಬಂದಾಗ ತುಂಬಾ ಅವ್ರಿಗೆ ನಾಲೆಡ್ಜ್ ಬೆಳೀತದೆ, ಅಂಡ್ ನಮ್ಮ ಫಾರ್ಮರ್ಸ್ಗೂ ಒಳ್ಳೆಯದಾಗುತ್ತೆ. ಈ ಯಂಗ್ಸ್ಟರ್ಸ್ಗೆ ಇದು ತುಂಬ ಒಳ್ಳೆಯದು. ಈ ಕಾಲಕ್ಕೆ ಡಯಾಬಿಟಿಕ್ಸ್ ಬರದೇ ಇರುತ್ತೆ. ಮಿಲೆಟ್ ತಿಂದರೆ ತುಂಬ ಒಳ್ಳೆಯದು ಶುಗರಿಗೆಲ್ಲ. ರೆಡ್ ರೈಸು, ಬ್ರೌನ್ ಟಾಪು, ಮಿಲೆಟ್ ಲಿಟಲ್ ಮಿಲೆಟ್, ಯಾವ ಮಿಲೆಟ್ ತೊಗೊಂಡ್ರೂ ತುಂಬಾ ಒಳ್ಳೆಯದು. ಅದರಲ್ಲಿ ದೋಸೆನೂ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಕೊಬೋದು, ಪೊಂಗಲ್ ಮಾಡ್ಬೋದು, ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಪುಲಾವ್ ಥರ ಮಾಡ್ಕೊಬೋದು, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೆಡ್ ರೈಸ್ ಎಲ್ಲ ದೋಸೆಗೂ ಮಾಮೂಲಿ ರೈಸ್ ವೈಟ್ ರೈಸ್ ಯೂಸ್ ಮಾಡೋಕ್ಕಿಂತ ಈ ರೆಡ್ ರೈಸು ಕೆಂಪು ಅರಿಸಿಗಳು ಸಿಗುತ್ತಲ್ಲ, ಅದು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಪಾಲಿಶಕ್ಕಿ ತಿನ್ನೋದ್ರಿಂದ ಇವತ್ತು ಸಕ್ಕರೆ ಕಾಯಿಲೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕೂಡ ಬರ್ತಾ ಇದೆ, ಆರೋಗ್ಯ ಹದಗೆಡ್ತಾ ಇದೆ. ಹಾಗಾಗಿ ಮೈಸೂರಿನ ಗ್ರಾಹಕರಿಗೆ ದೇಸಿ ಭತ್ತಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಆರೋಗ್ಯವನ್ನು ಮತ್ತು ಅಕ್ಕಿಗಳ ವೈವಿಧ್ಯವನ್ನು ವಾಪಸ್ ತರೋ ಉದ್ದೇಶದಿಂದ 2 ದಿನಗಳ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೇವೆ. ಈ ಅಕ್ಕಿ ಮೇಳದಲ್ಲಿ 200ಕ್ಕೂ ಹೆಚ್ಚು ಭತ್ತದ ತಳಿಗಳು ಪ್ರದರ್ಶನಕ್ಕೆ ಬಂದಿದೆ ಮತ್ತು ಬಗೆ ಬಗೆಯ ಅಕ್ಕಿಗಳು. ರಾಜಭೋಗ ಇರ್ಬೋದು, ನವರ ಇರ್ಬೋದು, ರಕ್ತಸಾಲಿ ಇರ್ಬೋದು, ಈ ದೇಶಿ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತು ನಾವೇ ಸಂರಕ್ಷಣೆ ಮಾಡೋದಲ್ಲದೆ ನಾವೇ ಬೆಳೆದು ಅದನ್ನು ನಾವೇ ಮಿಲ್ ಮಾಡಿನೂ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾವು ಏನು ಇಲ್ಲಿ ಮಾರಾಟಕ್ಕೂ ಕೂಡ ತಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಬೇಕಾದಷ್ಟು ತಳಿಗಳು, ಸುಮಾರು 200-300 ತಳಿಗಳನ್ನು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಭತ್ತದ ತಳಿಗಳನ್ನು ನೋಡಲಿಕ್ಕೆ ಜನಗಳಿಗೆ, ಮತ್ತು ಅಕ್ಕಿ ತಳಿಗಳಲ್ಲಿ ಸುಮಾರು ಒಂದು 50-60 ಅಕ್ಕಿ ತಳಿಗಳನ್ನು ಇಲ್ಲಿ
other than what we have. That has 4 ವರ್ಷಗಳಲ್ಲಿ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳ CSR ಅನುದಾನದ that we will come and work here. ಹಚ್ಚ ಹಸಿರಿನ People, our society here is also looking out for the funds, not just the funds. We want people to come from outside, interact with our government machinery or society at large, and try to understand us, try to understand our needs, and give us solutions which they bring from their own expertise. It could be corporate expertise, or it could be an expertise coming from different part of the state or the country. Is rightly invested. So, as a Deputy Commissioner of the district, I would like to throw the overall profile of the district. First, everything starts with good things. So, Raichur is it used to be called as Doya, fertile land, because it's situated between two rivers, Krishna and Tungabhadra, and this district has been called as Rice Bowl of Karnataka. Young and aspiring youth population. We have irrigated agricultural land. We have natural resources. We have a strong cultural history. However, just like any other developing region, our district also has some challenges in health, education, nutrition, livelihood, water conservation, skill development area. The way in which in her life, throughout her life, even educated boys, last 60 years, how she treated poor people, how she, when they come to the house, how she treated them, all those things we have seen. Because of her activities, seeing that, we developed some humanitarian ground in our life. Today, tomorrow, up to tomorrow afternoon, we will kept here only in Bangalore in Padmanabh Nagar. Then we will take to our original village, that father where he actually living in the younger days, in my mother also living in that area. We ultimately we have to, because in Hassan lot of people are actually attachment with her. For that actually one day, so tomorrow we will kept her in further to take the darshan by the people. Monday ultimately cremation will be. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.